ಈ ಭಾಗದಲ್ಲಿ ಆರ್ಥಿಕ ಚಟುವಟಿಕೆಗಳು ಹೆಚ್ಚು ಆಗ್ತವೆ. ಈಗಾಗಲೇ ಸಿಂಧನೂರು ಭತ್ತದ ಖನಿಜ, ಮಾನವಿ ಭತ್ತದ ಖನಿಜ, ರಾಯಚೂರು ಗ್ರಾಮೀಣ ಭತ್ತದ ಖನಿಜ, ಮತ್ತೆ ಭತ್ತ ಸಾಗಾಣಿಕೆ ಮಾಡಬೇಕು, ರಸ್ತೆ ಬೇಕಲ್ಲಪ್ಪ ನಿಮ್ಗೆ, ಒಳ್ಳೆ ರಸ್ತೆ. ರಾಯಚೂರು ಸಿಂಧನೂರು ರಸ್ತೆ ಮಾಡಿಬಿಟ್ಟವ್ರು ಯಾರು? ಹಂಪನಗೌಡ ನಾನೇ ಮಾಡಿಬಿಟ್ಟವ್ರು. ಈಗಲೂ ನಾನೇ ಗುದ್ದಿ ಪೂಜೆ ಮಾಡಿದ್ದೇನೆ. 3 ವರ್ಷದ ಅವಧಿಯಲ್ಲಿ ಇದನ್ನ ಪೂರ್ಣ ಮಾಡಿ 4 ಲೇನ್ ರಸ್ತೆ, ಚತುಷ್ಪಥ ಅಂತಿದ್ರು ಕನ್ನಡದಲ್ಲಿ. ಅವ್ರಿಗೆ 4 ಲೇನ್ ಅಂದ್ರೆ ಅರ್ಥ ಆಗೋದು, ಚತುಷ್ಪಥ ಅನ್ನೋದು ಕನ್ನಡ ಪದ ಅರ್ಥ ಆಗೋದಿಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಗೊತ್ತಿಲ್ಲ ನನಗೆ. 4 ಪಥ, ಪಥ ಅಂದ್ರೆ ಗೊತ್ತಾಗಬೇಕಲ್ಲಪ್ಪ. ಈಗ ಕಾರ್ ಅಂದ್ರೆ ಯಾರಿಗಾರು ಅರ್ಥ ಆಗುತ್ತೆ ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ರೈಲ್ ಅಂದ್ರೆ ಅರ್ಥ ಆಗುತ್ತೆ, ಹೊಗೆ ಬಂಡಿ ಅಂದ್ರೆ ಅರ್ಥ ಆಗುತ್ತ. ಅದರಿಂದ ಕೆಲವು ಇಂಗ್ಲಿಷ್ ಪದಗಳು ಕನ್ನಡ ಆಗ್ಬಿಟ್ಟವೆ, ಅದರಿಂದ ಇಂಗ್ಲಿಷ್ ಪದಗಳನ್ನೇ ಉಪಯೋಗಿಸಬೇಕು. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತಂದ್ರೆ ಅರ್ಥ ಆಗುತ್ತೆ. ಅಧೀಕ್ಷಕ ಅಂತೇನೋ, ಅಧೀಕ್ಷಕ ನನಗೆ ಗೊತ್ತಿಲ್ಲ. ಅಧೀಕ್ಷಕ ಪೊಲೀಸ್ ಅಧೀಕ್ಷಕ ಅಂದ್ರೆ ಅರ್ಥ ಆಗೋದಿಲ್ಲ, ಗೊತ್ತಾಯ್ತಾ? ಅದಕ್ಕೆ ಕೆಲವೆಲ್ಲನೂ ಇಂಗ್ಲಿಷ್ ಪದಗಳನ್ನೇ ಉಪಯೋಗಿಸಬೇಕಾಗುತ್ತೆ. ಅವೇ ಜನರ ಬಳಕೆಯಲ್ಲಿರ್ತಕ್ಕಂಥ ಪದಗಳು. ಹಾಗಾಗಿ ಅವರನ್ನು ಉಪಯೋಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಅದೇನೇ ಆಗಲಿ 1695 ಕೋಟಿ ರೂಪಾಯಿ ಇದನ್ನ ಈ ರಸ್ತೆಯನ್ನ ಈ ಭಾಗಕ್ಕೆ ಕೊಡ್ತಕ್ಕಂಥ